ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಯಾವುದೇ ಫುಡ್ ಕಲರ್ನ ಬಳಸದೆ ಗೋಬಿ ಮಂಚೂರಿಯನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕಾಲಿಫ್ಲವರ್ ಇಂದ ಗೋಬಿ ಮಂಚೂರಿಯನ್ನ ಮಾಡೋಣ. ಕ್ಯಾಬೇಜ್ ಇಂದನೂ ಮಾಡ್ತಾರೆ, ಬಟ್ ನಾನಿಲ್ಲಿ ಕಾಲಿಫ್ಲವರ್ ಇಂದ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಬೇಕಾಗಿರುವ ಪದಾರ್ಥಗಳು, ಫಸ್ಟ್ ನಾನು ಕಾಲಿಫ್ಲವರ್ ತಗೊಂಡಿದ್ದೆ. ಸೊ ಅದನ್ನ ನೀಟಾಗಿ ಬಿಡಿಸ್ಕೊಂಡು ತೊಳೆದ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇದನ್ನ ಫಸ್ಟ್ ನಾವು ನೋಡಿ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಆನಿಯನ್ಸು, ಸ್ವಲ್ಪ ಹಸಿ ಮೆಣಸಿನಕಾಯಿನ ತಗೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ. ಒಂದ್ ಕಡೆ ನೋಡಿ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಇಟ್ಟಿದ್ದೀನಿ. ಈ ಬಿಸಿನೀರು ಕಾದ ನಂತರ ಈ ಕಾಲಿಫ್ಲವರ್ ಅಲ್ಲಿ ಏನಾದ್ರು ಕೆಮಿಕಲ್ಸ್ ಹಾಕಿರ್ತಾರಲ್ವಾ, ಸೊ ಅದಕ್ಕಾಗಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅರಿಶಿನ ಮತ್ತೆ ಉಪ್ಪನ್ನ ಹಾಕಿ ಈ ಒಂದು ಕಾಲಿಫ್ಲವರ್ನ 2 ರಿಂದ 3 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ. ತುಂಬಾ ಬೇಯಿಸುವಂತಹ ನೆಸೆಸಿಟಿ ಏನು ಇಲ್ಲ. ಸೊ ಹಾಗಾಗಿ 2 or 3 ಮಿನಿಟ್ಸ್ ಅಂದ್ರೆ 2 ರಿಂದ 3 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಅಷ್ಟೇ. ಯಾಕೆಂದ್ರೆ ಅದಕ್ಕೆ ಪೆಸ್ಟಿಸೈಡ್ಸ್ ಏನಾದ್ರು ಹಾಕಿರ್ತಾರೆ. ಸೊ ಇದರಲ್ಲಿ ಏನಾದ್ರು ಹುಳು ಇದ್ರು ಅಷ್ಟೇ ಈಗ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಇದನ್ನ 2 ರಿಂದ 3 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೀಟಾಗಿ. ಅರಿಶಿನೂ ಅಷ್ಟೇ ಆಂಟಿಬಯೋಟಿಕ್ ಆಗಿರೋದ್ರಿಂದ ಇದು ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ಸೊ ಅರಿಶಿನೂ ಉಪ್ಪು ಹಾಕಿ 2 ನಿಮಿಷಗಳ ಕಾಲ ಇದನ್ನ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಸೊ 2 ರಿಂದ 3 ನಿಮಿಷಗಳಾದ ತಕ್ಷಣ ನೋಡಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ನೋಡಿ ಕಾಲಿಫ್ಲವರ್ ಅನ್ನೋದು ತೆಗೆದು ಇಟ್ಕೊಳ್ತಾ ಇದ್ದೀನಿ ನೀಟಾಗಿ ಒಂದು ಪ್ಲೇಟ್ಗೆ. ಇದನ್ನ ತೆಗೆದುಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಒಂದು ಬ್ಯಾಟರ್ ಅನ್ನೋದು ಹಿಟ್ಟನ್ನ ನಾವು ರೆಡಿ ಮಾಡ್ಕೋಬೇಕು ಇದನ್ನ ಫ್ರೈ ಮಾಡ್ಕೊಳ್ಳಕ್ಕೆ. ಸೊ ಅದಕ್ಕಾಗಿ ನಾನಿಲ್ಲಿ 2 ಕಪ್ ಅಷ್ಟು ಫಸ್ಟ್ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಅರ್ಧ ಕಪ್ ಅಷ್ಟು ಕಾರ್ನ್ ಫ್ಲೋರ್ ಅಂದ್ರೆ ಜೋಳದ ಹಿಟ್ಟನ್ನ ಇಲ್ಲಿ ತಗೊಳ್ತಾ ಇದ್ದೀನಿ. ಇದು ಒಳ್ಳೆ ಬೈಂಡಿಂಗ್ ಕೊಡುತ್ತೆ, ಮತ್ತೆ ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ, ಗರಿ ಗರಿಯಾಗಿ ಬರುತ್ತೆ. ನಂತರ ಇದಕ್ಕೆ ನಾವು ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿನ 1 ರಿಂದ 1.5 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಇಲ್ಲಿ ಸೇರಿಸ್ಕೊಳ್ತಾ ಇದೀವಿ. ನಂತರ ಸ್ವಲ್ಪ ನಾವು ಇದಕ್ಕೆ ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿನ ಇಲ್ಲಿ ಸೇರಿಸ್ತಾ ಇದೀವಿ ಫ್ರೆಂಡ್ಸ್. ಮತ್ತೆ ಇದಕ್ಕೇನೆ ನಾವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದೀವಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ನೀವೇ ಇಲ್ಲಿ ಯಾವುದೇ ರೀತಿಯ ನಾವು ಫುಡ್ ಕಲರ್ ಅನ್ನ ಯೂಸ್ ಮಾಡೋದಿಲ್ಲ. ನ್ಯಾಚುರಲ್ ಆಗಿ ಗೋಬಿ ಮಂಚೂರಿಯನ್ ಮಾಡ್ತಾ ಇದೀವಿ. ಇದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಈ ಒಂದು ಸ್ಟ್ರೀಟ್ ಸ್ಟಾಲ್ಗಳಲ್ಲಿ ಎಲ್ಲ ತುಂಬಾನೇ ಫುಡ್ ಕಲರ್ನ ಯೂಸ್ ಮಾಡ್ತಾರೆ. ಅದಷ್ಟು ಕಲರ್ ಬ್ಯಾನ್ ಮಾಡಿದ್ದಾರೆ, ಆದ್ರೂ ಸಹ ಕೆಲವೊಂದ್ ಕಡೆ ಎಲ್ಲಾನು ಬಳಸ್ತಾನೆ ಇರ್ತಾರೆ. ಸೊ ಈಗ ನೋಡಿ ನೀಟಾಗಿ ಹಿಟ್ಟನ್ನೋದು ಬೈಂಡಿಂಗ್ಗೆ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ ಈ ತರ ಒಂದು ಕನ್ಸಿಸ್ಟೆನ್ಸಿ ಬರಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನ ತಗೊಂಡು ನಾವು ನೀಟಾಗಿ ಈ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಇದನ್ನ ನೀಟಾಗಿ ಕಲಿಸ್ಕೋಬೇಕು. ನೋಡಿ ಈ ಗೋಬಿ ಮಂಚೂರಿಯನ್ ಯಾವುದೇ ನಾವು ರೆಸ್ಟೋರೆಂಟ್ಗೆ ಹೋಟೆಲ್ಗಳಿಗೆ ಹೋದಾಗ ನಾವು ಫಸ್ಟ್ ಆರ್ಡರ್ ಮಾಡೋದೇನೆ ಈ ಗೋಬಿ ಮಂಚೂರಿಯನ್. ಯಾಕೆಂದ್ರೆ ಬೇರೆ ಐಟಮ್ ಬರೋವರೆಗೂ ನಾವು ಸ್ನಾಕ್ಸ್ ತಿನ್ನೋಣ ಅಥವಾ ಸ್ಟಾರ್ಟರ್ಸ್ ಆಗಿ ಸಹ ನಾವು ಗೋಬಿ ಮಂಚೂರಿಯನ್ನ ತಿಂತಾ ಇರ್ತೀವಿ. ಮಕ್ಕಳಿಗಂತೂ ಈ ಗೋಬಿ ಮಂಚೂರಿಯನ್ ಅಂದ್ರೆ ತುಂಬಾನೇ ಫೇವ್ರೇಟ್ ಅಂತಾನೆ ಹೇಳ್ಬೋದು. ನೋಡಿ ಈ ತರ ಒಂದು ಬ್ಯಾಟರ್ ಅನ್ನ ಹಿಟ್ಟನ್ನ ನಾವಿಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ತರ ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು. ಹಿಟ್ಟು ಈ ತರ ಇರ್ತದೆ, ಈ ತರ ಬರಬೇಕು. ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಇದನ್ನ ನೀವು ಬೇಕಾದ್ರೆ ಒಂದು ಅರ್ಧ ಗಂಟೆ ಹಾಗೆ ನೆನೆಸಿಟ್ಕೋಬಹುದು. ಬಟ್ ಟೈಮ್ ಇಲ್ಲ ಅಂತ ಹೇಳಿದ್ರೆ ಹಾಗೇನೆ ನಾವು ಮಾಡ್ಕೋಬಹುದು. ಸೊ ಈಗ ನಾವು ಸ್ವಲ್ಪ ಉಪ್ಪನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದೀವಿ. ಈ ಹಿಟ್ಟಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ಸಿದ್ದು, ಫಸ್ಟ್ ಅಲ್ಲೇ ಸ್ವಲ್ಪ ಹಾಕಿರ್ತೀವಿ. ಉಪ್ಪು ಸ್ವಲ್ಪ ಕಮ್ಮಿ ಅನ್ಸಿದಕ್ಕೆ ಸ್ವಲ್ಪ ಈಗ ಮತ್ತೆ ಉಪ್ಪು ಮತ್ತೆ ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಸೊ ನೀಟಾಗಿ ನೋಡಿ ಈ ತರ ಮಿಕ್ಸ್ ಮಾಡಿಕೊಂಡು ಕಾಲಿಫ್ಲವರ್ ಈಗಾಗಲೇ 2 ರಿಂದ 3 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದೀವಿ. ಅದನ್ನ ಇದರಲ್ಲಿ ಹಾಕೋಬೇಕಾಗುತ್ತೆ. ಒಂದ್ ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆನ ಮೀಡಿಯಂ ಟು ಹೈ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಈ ಒಂದು ಕಾಲಿಫ್ಲವರ್ ಇದನ್ನ ಫ್ರೈ ಮಾಡಬೇಕಾಗುತ್ತೆ, ಡೀಪ್ ಫ್ರೈ ಮಾಡಬೇಕು. ಸೊ ನೋಡಿ ಈ ತರ ಬ್ಯಾಟರ್ ಅಲ್ಲಿ ಅದ್ಬಿಟ್ಟು ನೋಡಿ ಈ ತರ ಒಂದೊಂದೇ ತಗೊಂಡು ಹಾಕೋಬೇಕು. ಈ ಕಾಲಿಫ್ಲವರ್ನ ಈ ಒಂದು ಹಿಟ್ಟಿನೊಳಗೆ ಮಿಕ್ಸ್ ಮಾಡಿಕೊಂಡು ಹಿಟ್ಟಿನೊಳಗೆ ಅದ್ಬಿಟ್ಟು ಮತ್ತೆ ಒಂದೊಂದನ್ನ ಈ ಬೋಂಡ ಹಿಟ್ಬಿಡ್ತೀವಲ್ಲ ಅದೇ ತರ ಎಲ್ಲಾನು ಅಷ್ಟೇ ಹಾಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್ ಈ ತರ ಹಾಕೋಬೇಕು. ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಬರಬೇಕು. ಸೊ ಆ ತರ ಎಲ್ಲಾನು ಅಷ್ಟೇ ಈ ಕಾಲಿಫ್ಲವರ್ ಹಾಕ್ಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ.
ನೋಡಿ ಈ ಥರ ಎಲ್ಲನೂ ಅಷ್ಟೇ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಮೀಡಿಯಂ ಟು ಹೈ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಫೈನಲಿ ನಮ್ಮ ಒಂದು ಈ ಗೋಬಿ ಅನ್ನೋದು ಕಾಲಿಫ್ಲವರ್ ಗೋಬಿ ನೋಡಿ ಫ್ರೈ ಆಗಿದೆ ನೀಟಾಗಿ. ಈ ತರ ಗೋಲ್ಡನ್ ಬ್ರೌನ್ ಅನ್ನೋದು ಬರಬೇಕು. ಇದು ತುಂಬಾ ಪ್ರೋಸೆಸ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ, ಬಟ್ ಟೇಸ್ಟ್ ಅನ್ನೋದು ಸೂಪರ್ ಆಗಿರುತ್ತೆ. ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಒಳ್ಳೆ ಸ್ನ್ಯಾಕ್ ರೆಸಿಪಿ ಈವ್ನಿಂಗ್ ಟೈಮಲ್ಲಿ ಮಾಡಿಕೊಂಡು ತಿನ್ಬೇಕು, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಈಗ ಈ ಒಂದು ಕಾಲಿಫ್ಲವರ್ ಗೋಬಿ ಅನ್ನೋದು ಈಗ ರೆಡಿ ಆಗಿದೆ. ಮಕ್ಕಳಿಗಂತೂ ಹೀಗೆ ಕೊಟ್ಬಿಟ್ರೆ ಹಾಗೆ ತಿನ್ಬಿಡ್ತಾರೆ ಅವರು. ಅವ್ರಿಗೇನು ಮಸಾಲೆ ಅನ್ನೋದು ಏನು ಬೇಕಾಗಿರೋದಿಲ್ಲ. ನಾವೀಗ ನೆಕ್ಸ್ಟ್ ಇದಕ್ಕೆ ಬಾಣ್ಲಿಗೆ ಸ್ವಲ್ಪ ಎಣ್ಣೆನ ತಗೊಂಡು ನೆಕ್ಸ್ಟ್ ಅದಕ್ಕೆ ನಾವು ಮಸಾಲ ಅನ್ನೋದು ರೆಡಿ ಮಾಡೋಣ. ನೋಡಿ ಆಯಿಲ್ ಹಾಕಿದೀವಿ. ಆಯಿಲ್ ಕಾದ ನಂತರ ಫಸ್ಟ್ ಗ್ಯಾಸ್ ಹಚ್ಕೊಂಡಿದೀವಿ. ಸೊ ಆಯಿಲ್ ಕಾದ ನಂತರ ಈರುಳ್ಳಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ 2 ರಿಂದ 3 ಹಸಿಮೆಣಸಿನಕಾಯಿನ ಹಾಕೊಳ್ಳಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೊಳ್ಳಿ. ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಕಾರ್ನ್ ಫ್ಲೋರ್ನ ನಾನು 1-2 ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗ್ರೇವಿ ಥಿಕ್ನೆಸ್ಗೋಸ್ಕರ ಅಷ್ಟೇ. ಸೊ ನಿಮಗೆ ಇನ್ನು ಜಾಸ್ತಿ ಗ್ರೇವಿ ಬೇಕು ಅಂದರೆ ನೀವು ಸ್ವಲ್ಪ ಸಾಸಸ್ಸು ಮತ್ತು ಈ ಕಾರ್ನ್ ಫ್ಲೋರ್ನೆಲ್ಲ ಜಾಸ್ತಿ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋ ಹಂಗಿದ್ರೆ ನಾನಿಲ್ಲಿ ಫ್ರೆಶ್ ಕರ್ಬೇವಿನ ಸೊಪ್ಪಿತ್ತು, ಸ್ವಲ್ಪ ಫ್ರೆಶ್ ಕರ್ಬೇವಿನ ಸೊಪ್ಪನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ಒಳ್ಳೆ ಒಂದು ಮಿಕ್ಸನ್ನು ಕೊಡ್ತಾ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಈಗಾಗಲೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದಕ್ಕೇನೆ ಒಂದು 2 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀಟಾಗಿ ಫ್ರೈ ಆಗಬೇಕು. ನಂತರ ನೋಡಿ ಕಾರ್ನ್ ಫ್ಲೋರ್ ನಾನು 2 ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಗ್ರೇವಿ ಥಿಕ್ನೆಸ್ಗೆ ಅಷ್ಟೇ. ಈಗ ನಾವು ಒಂದೊಂದೇ ಸಾಸಸ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ಚಿಲ್ಲಿ ಸಾಸ್ 1-2 ಸ್ಪೂನು, ಮತ್ತು ಚಿಲ್ಲಿ ಸಾಸ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಟೊಮೆಟೊ ಕೆಚಪ್ ಒಂದು 3 ರಿಂದ 4 ಸ್ಪೂನ್ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೋಯಾ ಸಾಸು ಅಷ್ಟೇ ಒಂದು ಅರ್ಧ ಸ್ಪೂನಿಂದ 3/4 ಸ್ಪೂನ್ ಅಷ್ಟೇ ಸಾಕು. ವೆನಿಗರು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ವೆನಿಗರ್ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಅದು ತುಂಬ ಹುಳಿ ಇರುತ್ತೆ. ಸೊ ಆದಷ್ಟು ವೆನಿಗರ್ ಕಡಿಮೆನೇ ಹಾಕ್ಕೊಳ್ಳಿ. ಎಲ್ಲ ಸಾಸಸ್ಸು ಹಾಕ್ಬಿಟ್ಟು ನೀಟಾಗಿ ಇದನ್ನು ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನೀವೇ ನೋಡಿದ್ದೀರಾ, ಯಾವುದೇ ನಾವು ಕಲರನ್ನು ಇಲ್ಲಿ ಬಳಸಕ್ಕೆ ಹೋಗಿಲ್ಲ. ಸೊ ಈ ಸಾಸಸ್ಸಲ್ಲೇ ಈ ಕಲರ್ ಅನ್ನೋದು ಇರುತ್ತೆ ಸಾಕು, ಅಷ್ಟೇನೆ. ಇದೇ ನ್ಯಾಚುರಲ್ ಕಲರು. ಸೊ ಹಾಗಾಗಿ ನೋಡಿ ಈಗ ಎಲ್ಲ ಸಾಸಸ್ ಹಾಕಿದ್ದೀವಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ವೆನಿಗರ್ ನೋಡಿ ಈಗ ಹಾಕ್ತಾಯಿದೆ, ಒಂದು ಅರ್ಧ ಸ್ಪೂನ್ ಸಾಕು. ಎಲ್ಲನೂ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಈ ಸಾಸ್ ಎಲ್ಲ 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಫೈನಲಿ ನಮ್ಮ ಗೋಬಿ ಫ್ರೈ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಆಗಲೇ ನೋಡಿ ನೋಡ್ತಾ ಇದ್ದಾನೆ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಮಕ್ಕಳಿಗಂತೂ ಫೇವ್ರೇಟ್ ಫುಡ್ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ನೀಟಾಗಿ ಈಗ ಮಸಾಲೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಈ ಒಂದು ಬಿಸಿ ಬಿಸಿ ಗೋಬಿ ಅನ್ನೋದೀಗ ರೆಡಿ ಆಗ್ತಾ ಇದೆ. ಈಗ ಎಲ್ಲ ಒಂದು ಒಳ್ಳೆ ಮಿಕ್ಸನ್ನು ಕೊಟ್ಟು 1-2 ನಿಮಿಷಗಳ ಕಾಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಈರುಳ್ಳಿ, ಸೌತೆಕಾಯಿ ಮತ್ತೆ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಿಸಿ ಬಿಸಿ ಗೋಬಿ ಮಂಚೂರಿಯನ್ ಈಗ ರೆಡಿ ಆಗ್ತಾ ಇದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಗೋಬಿ ಮಂಚೂರಿಯನ್ ಇಷ್ಟನಾ ಅಥವಾ ಕ್ಯಾಬೇಜ್ ಮಂಚೂರಿಯನ್ ಇಷ್ಟನಾ ಅಂತ ನೀವು ದಯವಿಟ್ಟು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಹೇಗಿದೆ ಅಂತ ಹೇಳಿ. ನೋಡಿ ಫೈನಲಿ ನಮ್ಮ ಗೋಬಿ ಮಂಚೂರಿಯನ್ ಅನ್ನೋದು ರೆಡಿ ಆಗಿದೆ. ತುಂಬಾನೇ ಡಿಲಿಷಿಯಸ್ ಆಗಿದೆ. ಮತ್ತೆ ನೋಡಿ ಯಾವುದೇ ಫುಡ್ ಕಲರ್ ಬಳಸದೇ ಇದ್ರೂ ಎಷ್ಟು ಕಲರ್ಫುಲ್ ಆಗಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.